ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಜುಲೈ ತಿಂಗಳ ಮಾಸ ಭವಿಷ್ಯ. ಮೊದಲಿಗೆ ಈ ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಜುಲೈ 6ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 12ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 19ನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಜುಲೈ 31ನೇ ತಾರೀಕು ಶುಕ್ರ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ರೀತಿಯಾಗಿ ಬದಲಾಗುವ ಈ ಎಲ್ಲ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯನ ಪರಿವರ್ತನೆ ಅನ್ನುವಂಥದ್ದು, ಸಂಕ್ರಮಣ ಅನ್ನುವಂಥದ್ದು ಏನು ಸಂಭವಿಸುತ್ತೆ, ಇಲ್ಲಿಂದ ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ಸಮಯ ಇರುತ್ತೆ. ಅದೇ ರೀತಿಯಾಗಿ ಜುಲೈ 21ನೇ ತಾರೀಕು ಭಾನುವಾರ ಗುರು ಪೌರ್ಣಮೆ, ವ್ಯಾಸ ಪೂಜೆ, ಚಾತುರ್ಮಾಸ ವ್ರತ ಆರಂಭ ಆಗುವಂತಹ ದಿನಗಳಾಗಿರುತ್ತೆ. ಈ ಸಮಯಗಳಲ್ಲಿ ಗುರುಗಳ ದರ್ಶನ, ಗುರುಗಳಿಗೆ ಪಾದಪೂಜೆ ಮಾಡುವಂಥದ್ದು ಖಂಡಿತ ಶುಭ. ಏಕೆಂದರೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಇದೆ. ಗುರುವಿನ ಅನುಗ್ರಹವನ್ನು ಇನ್ನಷ್ಟು ಹೆಚ್ಚಾಗಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಲವಾರು ವಿಚಾರಗಳು, ಕನ್ಯಾ ರಾಶಿಯವರು ಬಹಳಷ್ಟು ಸಮಯಗಳಿಂದ ಸಮಸ್ಯೆಗಳನ್ನು ನೋಡ್ತಾನೆ ಬಂದಿದ್ದೀರಾ. ಪಂಚಮ ಶನಿ, ಅಷ್ಟಮದಲ್ಲಿರುವಂತಹ ಗುರು, ಅಷ್ಟಮ ರಾಹು, ಇವೆಲ್ಲ ಹಲವಾರು ಸಮಸ್ಯೆಗಳು ಕನ್ಯಾ ರಾಶಿಯವರನ್ನು ಬಾಧಿಸಿರುವಂಥದ್ದಿರುತ್ತೆ. ಈಗ ಅದೆಲ್ಲ ಪರಿಹಾರ ಆಗಿ ಒಂದು ಸೊಲ್ಯೂಷನ್ಗಳನ್ನು ಕಾಣುವಂತಹ ಸಮಯ, ಅಭಿವೃದ್ಧಿಗಳನ್ನು ಕಾಣುವಂತಹ ಸಮಯ. ಹಾಗಾಗಿ ಈ ವ್ಯಾಸ ಪೌರ್ಣಮೆ, ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂತಹ ದಿನಗಳಲ್ಲಿ ಗುರುಗಳ ದರ್ಶನ, ವಿಷ್ಣು ಆರಾಧನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಕನ್ಯಾ ಲಗ್ನ, ಕನ್ಯಾ ರಾಶಿಗೆ ರಾಶ್ಯಾಧಿಪತಿ, ಲಗ್ನಾಧಿಪತಿಯಾದಂತಹ ಬುಧ ಏಕಾದಶದಲ್ಲಿರ್ತಾನೆ. ಈ ತಿಂಗಳ ಮಧ್ಯಭಾಗದ ತನಕ 19ನೇ ತಾರೀಕಿನ ತನಕ ಖಂಡಿತ ಶುಭ ಫಲ. 19ನೇ ತಾರೀಕಿನ ನಂತರ ಬುಧ ವ್ಯಯಭಾವಕ್ಕೆ ಬರ್ತಾನೆ. ಅವನ ಮೇಲೆ ಕುಜನ ದೃಷ್ಟಿ, ಶನಿ ದೃಷ್ಟಿ ಇವೆಲ್ಲ ಬೀಳುವಂಥದ್ದಿರುತ್ತೆ. ಹಾಗಾಗಿ ಇದು ಕನ್ಯಾ ರಾಶಿಯವರಿಗೆ ಹೆಚ್ಚು ಅನ್ವಯಿಸುವುದಿಲ್ಲ. ಕನ್ಯಾ ಲಗ್ನಕ್ಕೆ ಬಹಳಷ್ಟು ಪ್ರಮುಖವಾಗಿ ಕನ್ಯಾ ಲಗ್ನದವರು ಇದನ್ನು ವಿಮರ್ಶೆ ಮಾಡಬೇಕಾಗುತ್ತೆ. ಬುಧ 12ನೇ ಮನೆಗೆ ಬರುವಂಥದ್ದು, ಕುಜ ಮತ್ತು ಶನಿಯ ದೃಷ್ಟಿ ಅವನ ಮೇಲೆ ಬೀಳೋದ್ರಿಂದ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಕನ್ಯಾ ಲಗ್ನದವರಿಗೆ ತೊಂದರೆಗಳನ್ನು ಮಾಡೋದಕ್ಕೆ ಕಾರಣವಾಗುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ ನೋಡಿ, ಮಾಸ ಭವಿಷ್ಯಗಳಲ್ಲಿ ಬರುವಂತಹ ಗೋಚಾರ ಫಲಗಳ ಒಂದು ಏರುಪೇರುಗಳಿಗೆ ಸಣ್ಣ ಪುಟ್ಟ ಪರಿಹಾರಗಳು ಲಾಭದಾಯಕವಾಗುತ್ತೆ. ಅದನ್ನು ಮಾಡಿಕೊಳ್ಳೋದು ಕೂಡ ಅವಶ್ಯಕವಾಗುತ್ತೆ. ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳಿ. ಕುಜನ ದೃಷ್ಟಿ ಬೀಳೋದ್ರಿಂದ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಶುಭವಾಗುತ್ತೆ. ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಅರ್ಚನೆ ಅಥವಾ ಅಭಿಷೇಕ ಇಂಥ ಸೇವೆಯನ್ನು ತಿಂಗಳಲ್ಲಿ ಒಮ್ಮೆ ಆದರೂ ಮಾಡಿ. ಅದರಲ್ಲೂ ಕೂಡ 19ನೇ ತಾರೀಕಿಗಿಂತ ಮುಂಚೆ ಮಾಡಿಕೊಳ್ಳೋದು ಖಂಡಿತ ಶುಭವಾಗುತ್ತೆ. ಬುಧನ ಪರಿವರ್ತನೆ ಅನ್ನೋದು 19ರ ನಂತರ ಕನ್ಯಾ ಲಗ್ನದವರಿಗೆ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡೋದಕ್ಕೆ ಅದು ಕಾರಣವಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯಕ್ಕೆ ಹೆಚ್ಚಿನದಾಗಿ ಸಂಬಂಧಪಟ್ಟಿರುತ್ತೆ. ಇನ್ನು ದ್ವಿತೀಯ ಭಾವವನ್ನು ವಾಕ್ಯ ಧನ ದಾಂಪತ್ಯ ಬಂಧು ಅಂತ ಹೇಳ್ತೇವೆ. ದ್ವಿತೀಯ ಭಾವಾಧಿಪತಿ ಶುಕ್ರ ಏಕಾದಶದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ವಿಶೇಷ ಧನಾಗಮನ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಲಗ್ನದಲ್ಲಿರುವ ಕೇತು, ಲಗ್ನಾಧಿಪತಿ ವ್ಯಯಭಾವಕ್ಕೆ ಬರೋದು, ಆ ವ್ಯಯದಲ್ಲಿರುವ ಬುಧನ ಮೇಲೆ ಕುಜ ಶನಿಯ ದೃಷ್ಟಿ ಬೀಳುವಂಥದ್ದು. ಈ ಮೂರು ಕಾಂಬಿನೇಷನ್ ಜುಲೈ 19ರ ನಂತರ ಕನ್ಯಾ ಲಗ್ನದವರು ಸ್ವಲ್ಪ ಆರೋಗ್ಯದ ಬಗ್ಗೆ ನೋಡ್ಕೊಳ್ಬೇಕು. ಉಳಿದಂತೆ ಕನ್ಯಾ ರಾಶಿಯವರಿಗೆ ಶುಕ್ರ ಏಕಾದಶದಲ್ಲಿ ಅದ್ಭುತ ಧನಾಗಮನಗಳನ್ನು ಕೊಡ್ತಾನೆ. ಅಥವಾ ಬಹಳಷ್ಟು ಸಮಯದಿಂದ ಯಾವುದಾದ್ರೂ ಪೆಂಡಿಂಗ್ ಇರುವಂಥ ಹಣಕಾಸಿನ ವಿಚಾರಗಳಿದ್ದರೆ ಬರೋದಕ್ಕೆ ಸುಗಮವಾಗುತ್ತೆ. ಖಂಡಿತ ಶುಭವಾಗುತ್ತೆ. ರವಿ ಶುಕ್ರರ ಯುತಿ ಇದ್ದರೂ ಕೂಡ ಸೂರ್ಯ ಮತ್ತು ಶುಕ್ರರಿಗೆ 16 ಡಿಗ್ರಿಯ ವ್ಯತ್ಯಾಸಗಳಿರುವಂಥದ್ದು ಖಂಡಿತ ಶುಭವಾಗುತ್ತೆ. ಶುಕ್ರ ಒಂದು ಅಸ್ತಂಗತನಾಗುವಂತಹ ಯಾವುದೇ ದೋಷಗಳಿರುವುದಿಲ್ಲ. ಇದೆಲ್ಲ ಕನ್ಯಾ ರಾಶಿಯವರಿಗೆ ಅತಿಶಯ ಲಾಭದಾಯಕವಾಗುತ್ತೆ. ನೋಡಿ, ಮಾಸ ಭವಿಷ್ಯದಲ್ಲಿ ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಅದ್ಭುತವಾದಂತಹ ಶುಭ ಸಮಯ.
ಶುಕ್ರ 11ರಲ್ಲಿದ್ದಾನೆ, ಶನಿ 6ರಲ್ಲಿದ್ದಾನೆ, ಗುರು ಕುಜ 9ರಲ್ಲಿದ್ದಾರೆ. ಇವೆಲ್ಲ ಅದ್ಭುತವಾಗುತ್ತೆ. ಕೇವಲ ಬುಧನ ಸಂಚಾರ ಒಂದೇ ಈ ಮಾಸದಲ್ಲಿ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡುತ್ತೆ. ಇನ್ನು 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, 3ರ ಅಧಿಪತಿಯಾದಂತಹ ಕುಜ ಭಾಗ್ಯದಲ್ಲಿದ್ದು ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಖಂಡಿತ ಶುಭವಾಗುತ್ತೆ. ಸೋದರಿಕಾರಕ ಬುಧ ವ್ಯಯದಲ್ಲಿದ್ದು ಕುಜ ನೋಡೋದ್ರಿಂದ ಸಿಸ್ಟರ್ಸ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅದು ಕೂಡ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಒಟ್ಟಿನಲ್ಲಿ ಒಡಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಗುರು ಕುಜರ ಯುತಿ, ತೃತೀಯ ಭಾವದ ಮೇಲೆ ಗುರುದೃಷ್ಟಿ ಕೂಡ ಖಂಡಿತ ಶುಭವಾಗುತ್ತೆ. ಯಾವುದೇ ಹೊಸ ಪ್ರಾಪರ್ಟಿ, ವ್ಯವಹಾರ, ಉದ್ಯೋಗ, ಹಣಕಾಸಿನ ವಿಚಾರ, ಶಾಶ್ವತವಾದಂಥ ಇನ್ವೆಸ್ಟ್ಮೆಂಟ್ಗಳು ಅಥವಾ ಪ್ರಾಪರ್ಟಿಗಳ ಖರೀದಿ, ಇದಕ್ಕೆ ಎಕ್ಸ್ಪೆಕ್ಟ್ ಮಾಡಿದಂತಹ ಬ್ಯಾಂಕ್ ಲೋನ್ ಎವ್ರಿಥಿಂಗ್ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ. ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲೂ ಈ ಮಾಸಗಳು ಶುಭ. 4ನೇ ಮನೆ ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭವಾಗುತ್ತೆ. ಎಜುಕೇಷನ್ ಖಂಡಿತ ಅನುಕೂಲ ಸ್ಥಿತಿಗೆ ಬರುತ್ತೆ. ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಇನ್ನು ಹೊಸ ಪ್ರಾಪರ್ಟಿ, ಮನೆ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿಗೆ ಖಂಡಿತ ಶುಭವಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮಾಧಿಪತಿಯಾದಂತಹ ಶನಿ ಷಷ್ಠದಲ್ಲಿದ್ದಾನೆ. ಸಂತಾನದ ಅಂಚಿನಲ್ಲಿರುವವರಿಗೆ ಇದು ಅದ್ಭುತವಾದಂತಹ ಶುಭ ಸಮಯ. ಒಂದು ಪುತ್ರ ಸಂತಾನ, ಅದ್ಭುತವಾದಂತಹ ಯೋಗದಲ್ಲಿ ಮಕ್ಕಳನ್ನು ಪಡೆಯೋದಕ್ಕೆ ಖಂಡಿತ ಕನ್ಯಾ ರಾಶಿಯವರಿಗೆ ಶುಭವಾಗುತ್ತೆ ವೀಕ್ಷಕರೇ. ಮಕ್ಕಳ ಅಭಿವೃದ್ಧಿ, ಯಶಸ್ಸನ್ನು ಕೂಡ ಕಾಣೋದಕ್ಕೆ ಕಾರಣವಾಗುತ್ತೆ. ಅದೇ ರೀತಿಯಾಗಿ ಮಕ್ಕಳು ಕೂಡ ಯಾವುದಾದ್ರೂ ಹೊಸ ಪ್ರಾಪರ್ಟಿ ಇಂಥದ್ದನ್ನು ಖರೀದಿ ಮಾಡೋದಕ್ಕೆ ಶುಭವಾಗುತ್ತೆ. 6ನೇ ಮನೆ ಶತ್ರು, ಋಣ, ರೋಗ ಸ್ಥಾನ. ಷಷ್ಠದಲ್ಲಿ ಶನಿ, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗುವಂತಹ ಸಮಯ. ಬಾಂಧವ್ಯ ಕೂಡ ಹೆಚ್ಚಾಗೋದಕ್ಕೆ ಖಂಡಿತ ಅನುಕೂಲಗಳಿರುತ್ತೆ. ಹೊಸ ವ್ಯವಹಾರ, ಬಿಸ್ನೆಸ್, ಪಾರ್ಟ್ನರ್ಶಿಪ್ ಕನ್ಯಾ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಗುರು ಭಾಗ್ಯದಲ್ಲಿದ್ದಾನೆ. ದಂಪತಿಗಳಲ್ಲಿ ಆರೋಗ್ಯದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರುವುದಿಲ್ಲ. ವಿವಾಹದ ಅಂಚಿನಲ್ಲಿರುವವರಿಗೆ ಅದ್ಭುತವಾದಂತಹ ಶುಭ ಸಮಯ. ಈ ಸಮಯದಲ್ಲಿ ಗುರು 5, 9ರಲ್ಲಿರುವಾಗ ಶುಭ ಕಾರ್ಯಗಳನ್ನು ಮಾಡಿದರೆ ಲೈಫ್ ಟೈಮ್ ದಾಂಪತ್ಯ ಜೀವನ ಶುಭವಾಗುತ್ತೆ ವೀಕ್ಷಕರೇ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮಾಧಿಪತಿ ಕುಜ ಭಾಗ್ಯದಲ್ಲಿ ಗುರುವಿನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಶನಿ ಷಷ್ಠದಲ್ಲಿದ್ದು ಅಷ್ಟಮವನ್ನು ನೋಡಿದರೆ ಟೆನ್ಷನ್ಗಳನ್ನು ಸ್ವಲ್ಪ ಕೊಡ್ತಾನೆ. ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡಿ, ಹನುಮಾನ್ ಚಾಲಿಸ ಕೇಳುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಓದುವಂಥದ್ದು. ಏಕೆಂದರೆ ಸಪ್ತಮದಲ್ಲಿರುವ ರಾಹು ಕೋದಂಡನಾಗಬೇಕಾದ್ರೆ ಗುರುದೃಷ್ಟಿ ಅಥವಾ ರಾಮನ ಆರಾಧನೆ ಮಾಡುವಂಥದ್ದು ಕನ್ಯಾ ರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧೀಶನಾದಂತಹ ಶುಕ್ರ ಏಕಾದಶದಲ್ಲಿದ್ದಾನೆ. ಒಂದು ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಕನ್ಯಾ ರಾಶಿಯವರಿಗೆ ಖಂಡಿತ ಸಿಗುತ್ತೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಗುರುಕುಜ 9ರಲ್ಲಿದ್ದು 9ರ ಅಧಿಪತಿ ಶುಕ್ರ 11ರಲ್ಲಿರುವಂಥದ್ದು. ಪಿತ್ರಾರ್ಜಿತ ಆಸ್ತಿಗಳು, ಇದೆಲ್ಲ ಅಭಿವೃದ್ಧಿಗಳನ್ನು ಪಡೆದುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ದಶಮ ಕರ್ಮ, ಉದ್ಯೋಗ ಸ್ಥಾನ. ಕರ್ಮಾಧಿಪತಿ ಬುಧ ವ್ಯಯದಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ, ಮನಸ್ತಾಪ ಇಂಥದ್ದನ್ನು ಕಾಣೋದಕ್ಕೆ ಕಾರಣವಾಗುತ್ತೆ. ಉದ್ಯೋಗದ ಪರಿವರ್ತನೆಗಳಾದರೂ ಕೂಡ ಶುಭ ಅಂತಲೇ ಹೇಳ್ಬೋದು. ಸ್ವಲ್ಪ ಈ ತಿಂಗಳ 19ರ ನಂತರದಿಂದ 1 ಮಾಸಗಳು ಅಂದರೆ ಆಲ್ಮೋಸ್ಟ್ 30 ದಿನಗಳ ಕಾಲ ಯಾವುದೇ ಉದ್ಯೋಗದ ಸಮಸ್ಯೆಗಳನ್ನು ಹೆಚ್ಚಿಸ್ಕೊಳ್ದೇ ಇರೋದು ಉತ್ತಮ. ಏಕೆಂದರೆ ಸಣ್ಣ ಪುಟ್ಟ ಇರಿಟೇಷನ್ಗಳು ಬರೋದಕ್ಕೆ ಅವಕಾಶಗಳಿರುತ್ತೆ. ಬಟ್ ಗುರುಬಲ ಅದನ್ನೆಲ್ಲ ಸಾಲ್ವ್ ಮಾಡಿಕೊಡುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ವಿಶೇಷ ಸ್ಥಾನಮಾನ, ಪ್ರತಿಷ್ಠೆ ಇದನ್ನೆಲ್ಲ ಪಡೆಯೋದಕ್ಕೆ ಸಾಧ್ಯ. ಈ ತಿಂಗಳ 19ರ ನಂತರದಲ್ಲಿ 1 ಮಾಸಗಳ ಕಾಲ ಸ್ವಲ್ಪ ಉದ್ಯೋಗದಲ್ಲಿ ಸೌಮ್ಯತೆಗಳನ್ನು ತಂದುಕೊಳ್ಳುವಂತಹ ಅವಶ್ಯಕತೆಗಳು ಕನ್ಯಾ ರಾಶಿಯವರಿಗೆ ಖಂಡಿತವಾಗ್ಲೂ ಇರುತ್ತೆ.
ಏಕಾದಶ ಲಾಭಸ್ಥಾನ, ರವಿ ಶುಕ್ರರು 11ರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಧನಾಗಮನಗಳು ಕೂಡ ಆಗುತ್ತೆ. ಅದೇ ರೀತಿಯಾಗಿ ವ್ಯಯಾಧಿಪತಿಯಾಗಿ ಸೂರ್ಯ ಏಕಾದಶದಲ್ಲಿ ಸ್ವಲ್ಪ ಧನವ್ಯಯಗಳನ್ನು ಕೂಡ ಮಾಡಿಸ್ತಾನೆ. ಆದರೆ ಇವೆಲ್ಲವೂ ಕೂಡ ಈ ಗುರುಬಲದ ಸಮಯದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಅದ್ಭುತ ಲಾಭಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಕನ್ಯಾ ರಾಶಿಯವರು ಬಹಳ ಸಮಯದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಮಾನಸಿಕ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಇದನ್ನೆಲ್ಲ ಕಾಣೋದಕ್ಕೆ ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತೆ ವೀಕ್ಷಕರೇ. ಹೆಚ್ಚಿನದಾಗಿ ಈ ರಾಶಿಗೆ ಸಂಬಂಧಪಟ್ಟಂತೆ ಉತ್ತರ, ಹಸ್ತ, ಚಿತ್ತ ನಕ್ಷತ್ರಗಳು ಇದಕ್ಕೆ ನೇರವಾಗಿ ಸಂಬಂಧಪಡುತ್ತೆ. ರವಿ ದಶೆ ಹಾಗೆ ಚಂದ್ರ ದಶೆ ಮತ್ತು ಕುಜ ದಶೆಯಲ್ಲಿ, ಅದರಲ್ಲೂ ಕೂಡ ಹುಟ್ಟುವಾಗ ಈ 3 ದಶೆಗಳಲ್ಲಿ ಯಾವುದಾದ್ರೂ ಒಂದು ಪ್ರಾರಂಭದ ದಿನಗಳಾಗಿರುತ್ತೆ. ರಾಹು ದಶೆ, ಗುರು ದಶೆ ಮತ್ತು ಶನಿ ದಶೆಯಲ್ಲಿ ನಡೀತಾ ಇರುವಂಥವರಿಗೆ, ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಈವನ್ ಬುಧ ದಶೆ ಕೂಡ. ಸೊ ಕಂಟಿನ್ಯೂಸ್ ಆಗಿ ಕನ್ಯಾ ರಾಶಿಯವರಿಗೆ ಬರುವಂತಹ ದಶಾಭುಕ್ತಿಗಳು ಈಗ ಈ ಸಮಯಗಳಲ್ಲಿ ಗುರುಬಲದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಪಡೆದುಕೊಳ್ಳುತ್ತೆ. ಯಾಕೆಂದರೆ ಗೋಚಾರ ಫಲ ಕೇವಲ 30ರಿಂದ 40% ಕೆಲಸ ಮಾಡುತ್ತೆ. ಉಳಿದಂತೆ ನಿಮ್ಮ ಹುಟ್ಟುವ ಸಮಯದ ಗ್ರಹಗತಿಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ಯಾ ರಾಶಿಯಲ್ಲಿರುವವರಿಗೆ ಶನಿ ದಶೆ ತುಂಬ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕೊಡುತ್ತೆ ಈ ಸಮಯಗಳಲ್ಲಿ. ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.